ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಯುವ ನಾಯಕತ್ವ ಸಮಾವೇಶವನ್ನು ಮೇ 6ರಂದು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಜವಾಬ್ದಾರಿ ಸ್ವೀಕಾರ ಸಮಾರಂಭ ಇದಾಗಿದೆ. ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಹರ್ಷಿತ್ ಗೌಡ ಮಾಹಿತಿ ನೀಡಿದರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪ್ರಚಾರ ಸಮೇತ ಮಾಧ್ಯಮದವರ ಪಾತ್ರ ತುಂಬಾ ಮುಖ್ಯ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಈ ಯುವ ಸಂಪೂರ್ಣ ಮಾಹಿತಿನ ನಮ್ಮ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಹರ್ಷಿತ್ ಗೌಡ ಅವರು ಹೇಳ್ತಾರೆ. ಇವಾಗ ನಮ್ಮ ಎಲ್ಲ ಪತ್ರಿಕೆಯಿಂದ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಫೆಬ್ರವರಿ 7ನೇ ತಾರೀಕಂದು ನಮ್ಮ ಯುವ ಕಾಂಗ್ರೆಸ್ನ ಫಲಿತಾಂಶ ಜಯಗೊಳಿಸಿದ್ದೀವಿ. ಅದಾದ ನಂತರ ಹೋದ ತಿಂಗಳು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರವರು ಜಾಸ್ಟಿಗೆ ಕೊಡೋದ್ರಲ್ಲಿ ಇದು ಮಾಡಿದ್ರು. ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಯುವ ನಾಯಕತ್ವ ಸಮಾವೇಶ ಅಂತೇಳಿ ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಧರಿಸಿದ್ದೇವೆ. ಸುಮಾರು 2,500ರಿಂದ 3,000 ಯುವಕರು ಜಿಲ್ಲೆಯಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ಅತಿಥಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಬರ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಮಂಜುನಾಥ್ ಗೌಡ HS ಮಂಜುನಾಥ್ ಗೌಡರು ರಾಜ್ಯಾಧ್ಯಕ್ಷರು ಇರ್ತಾರೆ. ಹಾಗೆ ನಮ್ಮ DK ಸುರೇಶ್ ನಿಕಟಪೂರ್ವ ಲೋಕಸಭಾ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಅವರು ಇರ್ತಾರೆ. ಮಂಜುನಾಥ್ ಭಂಡಾರಿ ಅವರು ಕಾರ್ಯಾಧ್ಯಕ್ಷರು KPCC ಅವರು ಇರ್ತಾರೆ. ಹಾಗೂ ನಮ್ಮ BV ಶ್ರೀನಿವಾಸ್ ಅವರು ಮಾಜಿ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು. ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ R ಪ್ರಸನ್ನ ಕುಮಾರ್ ಅವರು ಇರ್ತಾರೆ. ಹಾಗೆ BK ಸಂಗಮೇಶ್ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಬಲ್ಕೀಶ್ ಬಾನು ಅವರು, ಕಿಮ್ಮನೆ ರತ್ನಾಕರ್ ಅವರು, ಆಯನೂರು ಮಂಜುನಾಥ್ ಅವರು, HS ಸುಂದರೇಶ್ ಅವರು, ಆಮೇಲೆ ರವಿಕುಮಾರ್ ಅವರು, ಆಮೇಲೆ ಪಲ್ಲವಿ ಅವರು, ಆಮೇಲೆ ಯೋಗೇಶ್ ಅವರು, N ರಮೇಶ್ ಅವರು, ನಾಗರಾಜ್ ಗೌಡ ಅವರು, ಹಾಗೆ ರಮೇಶ್ ಹೆಗಡೆ ಅವರು, ಶ್ರೀಕಾಂತ್ ಅವರು, ಹಾಗೆ BS ಗಣೇಶ್ ಅವರು, R ವಿಜಯಕುಮಾರ್ ಅವರು, ಹಾಗೂ ಶ್ರೀನಿವಾಸ್ ಕರ್ಯಣ್ಣ ಅವರು, ಗೋಣಿ ಮಾಲ್ತೇಶ್ ಅವರು, ಹಾಗೆ R ವಿಜಯಕುಮಾರ್ SN ಅವರು ಜಿಲ್ಲಾಧ್ಯಕ್ಷರು NSUI, ಹಾಗೂ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರ ಸಮ್ಮುಖದಲ್ಲಿ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಪತ್ರಕರ್ತರೆಲ್ಲರೂ ಬಂದು ನಿಮ್ಮ ಸಹಕಾರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನೀವು ಬಂದು ದಯವಿಟ್ಟು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ.